ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಕಿಟಕಿಲಿ ನೋಡ್ತಾ ಇರ್ಬೋದು, ಒಂದು 50 ಮೀಟರ್ ಅಥವಾ 100 ಮೀಟರ್ ದೂರದಿಂದ ವೆಹಿಕಲ್ಗಳೇ ಕಾಣಿಸ್ತಾ ಇಲ್ಲ, ಅಷ್ಟು ಮಂಜು ಸುರಿತಾ ಇದೆ ಹೊರಗಡೆ. ನಿಜವಾಗ್ಲೂ ಬಟ್ಟೆ ನಿನ್ನೆ ಒಣಗಾಕಿರೋದು, ಇವಾಗ ನೋಡಿದ್ರೆ ತಣ್ಣಗೆ ಕಚ್ತಾ ಇದ್ದಾವೆ ಬಟ್ಟೆಗಳು. ಸೊ ಅಷ್ಟು ಮಂಜು ಬೀಳ್ತಾ ಇದೆ. ಸೊ ನಿಮ್ಮ ಕಡೆ ಯಾವ ಥರ ಇದೆ ವೆದರು ನನಗೆ ಕಾಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಜಸ್ಟ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ವೆಹಿಕಲ್ ಸೌಂಡ್ ಕೇಳ್ತಾ ಇರ್ಬೋದು. ಸೊ ಇಷ್ಟು ಮಂಜಿದ್ರೂ ಸಹ ಬೆಳಗ್ಗೆ ಡ್ಯೂಟಿಗೆ ಹೋಗೋರು ಎಲ್ಲನೂ ಸಹ ಎದ್ಬಿಟ್ಟು ಹೋಗ್ತಾರೆ. ಸೊ ನನ್ನ ತಮ್ಮ ಆದ್ರೂ ಅಷ್ಟೇ ಕರೆಕ್ಟಾಗಿ 5:50 ಇಲ್ಲ 5:40ಕ್ಕೆ ಬಿಟ್ಬಿಡ್ತಾನೆ. ಅಷ್ಟು ಚಳಿನಲ್ಲಿ ಹೆಂಗೆ ಹೋಗ್ತಾರೋ ಅನಿಸ್ಬಿಡುತ್ತೆ ನನಗೆ. ಸೊ ಮೊನ್ನೆ ನಾವು ಟೆಂಪಲ್ಗೆ ಹೋದಾಗೇ ಅಷ್ಟು ಚಳಿ ಅಂತಂದರೆ ನಿಜವಾಗ್ಲೂ ನಾನು ಯಾಕಾದರೂ ಹೋದ್ನಪ್ಪ ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಅಷ್ಟು ಚಳಿ ಅಂದರೆ ನನ್ನ ಕೈಲಿ ಅದನ್ನು ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಚಳಿ. ಬಟ್ ನನ್ನ ಮಗಳು ಮಾತ್ರ ಬೆಚ್ಚಗಿರ್ತಾಳೆ. ಅದು ಹೆಂಗೆ ಅಂದರೆ ಹೆವಿ ಹೀಟ್ ಬಾಡಿ ಅವಳದು, ಅದು ಹೆಂಗೆ ಕಂಟ್ರೋಲ್ ಮಾಡ್ತಾಳೆ ಗೊತ್ತಿಲ್ಲ. ಒಂದು ದಿನಕ್ಕೂ ಸ್ವೆಟರ್ ಹಾಕ್ಕೊಳ್ಳಲ್ಲ, ಫುಲ್ ಕವರ್ ಆಗಿರೋಂತಹ ಟೀ ಶರ್ಟ್ಗಳನ್ನ ಡ್ರೆಸ್ಗಳನ್ನ ಹಾಕಲ್ಲ. ಅವಳ ಬಾಡಿನೇ ಒಂಥರ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಫುಲ್ ರೋಟೀನ್ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ನನಗೆ ಅರ್ಧ ಕೆಲಸ ಬೇಗನೆ ಆಗೋಗ್ಬಿಡುತ್ತೆ. ಸೊ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಚಿನ್ನಮ್ಮ ಇತ್ತೀಚೆಗೆ ಸ್ವಲ್ಪ ಲೇಟಾಗೆ ಎದ್ದೇಳ್ತಾ ಇದ್ದಾಳೆ. ಸೊ ಅವಳು ಎದ್ದಾದ್ಮೇಲೆ ಅವಳಿಗೆ ತಿನ್ನಿಸೋದಾಗಿರ್ಬೋದು, ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟರೊಳಗಡೆ 1.5 ಅವರ್ ಅವಳಿಗೆ ಆಗೋಗ್ಬಿಡುತ್ತೆ. ಸೊ ನಾನು ಶಾಪಿಂದಲೇ ಬಟ್ಟೆ ತೊಗೊಂಡು ಬಂದಿದ್ದೆ ಕಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಆ ಕೆಲಸನೂ ಸಹ ಮುಗಿದೋಯ್ತು. ಹಾಗೆ ಒಂದಷ್ಟು ವೀಡಿಯೋ ಎಡಿಟ್ ಮಾಡೋದಿತ್ತು, ಅದನ್ನು ಸಹ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಕೂಡ ಕೊಟ್ಟಿದ್ದಾಯಿತು. ಯಾಕೆ ಅಂತಂದರೆ ನಾವು ಮೇಲ್ಗಡೆ ಮನೇಲಿದ್ದಾಗ ತುಂಬ ಕ್ವಿಕ್ಕಾಗಿ ಒಂದು 10 to 15 ಮಿನಿಟ್ಸಲ್ಲಿ ನಮಗೆ 30 ಮಿನಿಟ್ ವೀಡಿಯೋ ಇದ್ರೂ ಸಹ ಬೇಗನೆ ಅಪ್ಲೋಡ್ ಆಗಿಬಿಡ್ತಾಯಿತ್ತು. ಬಟ್ ಈ ಕೆಳಗಡೆ ಮನೆಯಲ್ಲಿ ಬೇಗನೆ ಅಪ್ಲೋಡ್ ಆಗೋಲ್ಲ, 2 or 3 ಅವರ್ವರೆಗೂ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡ್ತೀನಿ ಟೈಮ್ ತೊಗೊಂಡು. ಇನ್ನು ಎಡಿಟ್ ಮಾಡೋದಿತ್ತು, ಅದನ್ನು ಸಹ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಟೀಗೆ ಇಟ್ಕೊಂಡೆ ನನಗೆ. ಸೊ ನಾನು ಟೀ ಎಷ್ಟು ಬಿಡಬೇಕು ಅಂದ್ರೂ ಸಹ ನನಗದು ಅಡಿಕ್ಟ್ ಆಗಿಬಿಟ್ಟಿದೆ. ನನಗೆ ಬಿಡೋಕ್ಕೆ ಆಗಲ್ಲ. ಬೇಕಿದ್ರೆ ಒಂದು ಟೈಮ್ ಊಟ ಬೇಕಾದರೆ ಬಿಡ್ತೀನಿ, ನಾನು ಟೀ ಬಿಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಶುಗರ್ನ ಕಟ್ ಡೌನ್ ಮಾಡಿಬಿಟ್ಟಿದ್ದೀನಿ ಕಂಪ್ಲೀಟಾಗೆ. ಬರೀ ಆ ಬೆಲ್ಲದ ಟೀನೇ ತೊಗೊಳ್ತಾ ಇದ್ದೀವಿ. ಸೊ ಶುಗರ್ನ ಆಲ್ಮೋಸ್ಟ್ ಕಟ್ ಮಾಡಿಬಿಡೋಣ ಅಂತಲೇ ಇದ್ದೀನಿ, ಶುಗರೇ ಬೇಡ ಅಂತ ಹೇಳಿಬಿಟ್ಟು. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ಬೆಲ್ಲದನ್ನೇ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು. ಸೊ ಸುಮಾರು ಸಲ ಬೆಲ್ಲದ ಟೀ ಟ್ರೈ ಮಾಡಿದ್ದೀನಿ, ಬಟ್ ಬರೀ ಟೀ ಎಲ್ಲ ಒಡೆದೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಇದೊಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸಪ್ರೇಟ್ ಅಂದರೆ ನೀರು, ಟೀ ಪೌಡರು ಹಾಗೆ ಬೆಲ್ಲ, ಶುಂಠಿ ಹಾಕಿಬಿಟ್ಟು ಸಪ್ರೇಟಾಗೆ ಕುದಿಯೋದಕ್ಕೆ ಇಟ್ಬಿಡ್ತೀನಿ. ಮತ್ತು ಎಕ್ಸ್ಟ್ರಾ ಇನ್ನೊಂದು ಒಲೆ ಮೇಲೆ ಹಾಲನ್ನ ಇಟ್ಕೊಳ್ತೀನಿ. ಸೊ ಹಾಲು ಬಂದುಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ತೀನಿ, ಅದು ಆರಾಮಾಗೆ ಕಾದ್ಕೊಳ್ಳುತ್ತೆ. ಈ ಕಡೆಗೆ ನಾನು ಇನ್ನೊಂದು ಕರೆಂಟ್ ಒಲೆ ಮೇಲೆ ಟೀಗೆ ಇಟ್ಕೊಳ್ತೀನಿ. ಸೊ ಟೀ ಆಗೋಷ್ಟರೊಳಗಡೆ ನಾನು ತರಕಾರಿನೂ ಸಹ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಸೊ ಇನ್ನು ಇವಾಗಿರೋ ಟೈಮಲ್ಲಿ ಎಷ್ಟು ಬೇಗ ಟೈಮ್ ಓಡುತ್ತಂದರೆ ಗೊತ್ತೇ ಆಗೋದಿಲ್ಲ. ಸೊ ಟೀ ಆಗೋಷ್ಟರೊಳಗಡೆ ನಾನು ತರಕಾರಿನೂ ಸಹ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಬೆಳಿಗ್ಗೆ ಬರೀ ಟಿಫನ್ ಅಂದರೆ ಏನು ಅಂತ ತಿಂಡಿ ಮಾಡೋದು ಅಂತ ಹೇಳಿ ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಚಿನ್ನಮ್ಮನೂ ಸಹ ತುಂಬಾ ಬೇಗನೆ ಎದ್ದಿದ್ದಾಳೆ. ಇವತ್ತು ಫಸ್ಟ್ ಟೈಮ್ 6 o'clock ಎದ್ದಿರೋದು ಅವಳು. ಆಟಾಡ್ಕೊಂತ ಕುಡಿ. ಮಿಸ್ ಏನಂದ್ರೆ ಏನೇ ಗುಡ್ ಅಂದ್ರೆ ನಿನಗೆ ಮತ್ತೆ ಗುಡ್ ಅಂದ್ರ ಬರ್ದಿದ್ಕೆ ಕೊಟ್ಟಿದಾರ ಮನೆಗೆ ಹೇಳ್ದ ಗುಡ್ ಅಂದ್ರ
ಎತ್ಕೊ ಬೇಗ 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 ಬೇಗ. ಈ ಗಿಡಕ್ಕೆ ನಾನು ಕುಡಿಸ್ತೀನಿ. ಆಯಿತು ಕುಡಿ, ಬೇಗ ಕುಡಿ. ಮತ್ತೆ ಇನ್ನೂ ಮಮ್ಮು ಮಾಡ್ಬೇಕು, ನಾನು ಟೈಮ್ ಆಗ್ತತೆ. ಕುಡಿ ಬೇಗ. ಚಿನಿಮ ಹಿಂಗೆ ಹಿಡ್ಕೊ ಚಿನಿಮ, ಅಪ್ಪ ಬಂದ್ರೆ ಹೊಡಿತತ್ ನೋಡು. ಅಪ್ಪ ಫಸ್ಟ್ ಕುಡಿತದ, ನೀನು ಫಸ್ಟ್ ಕುಡಿತೀಯ. ಅಪ್ಪಗೆ ತೋರಿಸು ನಾನು ಫಸ್ಟ್ ಕುಡಿದೆ ಅಂತ. ಅಪ್ಪ ಬಂದಿಲ್ಲ. Done. 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 मैं फोन करो. ಹೋಮ್ವರ್ಕ್ ಬರ್ದಿರಲ್ಲ ಇನ್ನ. ಹೋಮ್ವರ್ಕ್ ಬರೆದ್ಮೇಲೆ ಫೋನ್ ಮಾಮಾ ಬರೀತೀನಿ. ಬರೀ ಆಮೇಲೆ ಕೊಡ್ತೀನಿ, ಬರೆದ್ಮೇಲೆ ಕೊಡ್ತೀನಿ. ಓಕೆ ಫೋನ್ ಕೊಡು. ಡನ್. ಫೋನಲ್ಲ ಹೋಮ್ವರ್ಕ್. ಇನ್ನು ಇಲ್ಲಿ ಸಾಂಬಾರಿಗೆ ಮಸಾಲೆನ ರುಬ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಬೌಲಲ್ಲಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರುವಂತಹ ಒಂದು 2.5 ಸ್ಪೂನಷ್ಟು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಹುರ್ಗಡ್ಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಫುಲ್ಲು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಫುಲ್ಲು ನುಣ್ಣಗೆ. ಸೊ ಈ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ಒಂದು ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಸಾಸಿವೆ ಕಾಳು ಹಾಗೆ ಜೀರಿಗೆ, ಈ ಬೆಳ್ಳುಳ್ಳಿನ ಒಗ್ಗರಣೆ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಬೌಲಷ್ಟು ಈರುಳ್ಳಿನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು, ಹಾಗೆ ಮೂಲಂಗಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಸಾಂಬಾರ್ಗೂ ಸಹ ಈಗ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜು ಟೊಮೆಟೊನ ಆ್ಯಡ್ ಮಾಡಿಕೊಂಡು, ಹಾಗೆ ತೊಗರಿ ಬೇಳೆನ ಒಂದು ಬೌಲಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಜಾಮೂನ್ ಬಟ್ಲಲ್ಲಿ. ಸೊ ಇನ್ನು ನಾವೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಸಹ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಖಾರದ ಪುಡಿ ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2 3 ವಿಷಿಲ್ ಹೊಡಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಅದಾದಮೇಲೆ ಅದು ಆಗೋ ಅಷ್ಟರಲ್ಲಿ ಇಲ್ಲಿ ಒಂದು ಸ್ಯಾಲಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಫ್ರೂಟ್ ಸ್ಯಾಲಡ್ಡು ನಾನು ಮಾಡ್ಕೊಂಡಿರೋದು. ಸೊ ಇದಕ್ಕೆ ಬಂದುಬಿಟ್ಟು ಆ್ಯಪಲ್ಲು ಹಾಗೆ ದಾಳಿಂಬೆ ಹಣ್ಣನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಕಿವಿ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇದಕ್ಕೆ ಕಪ್ಪು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ, ಹಾಗೆ ನಾರ್ಮಲ್ ಒಣ ದ್ರಾಕ್ಷಿನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 4 5 ಬಾದಾಮಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಶೇಂಗಾ ಬೀಜನ ನೀವು ನೆನೆಸಿ ಆದರೂ ಹಾಕ್ಕೊಳ್ಳಿ ಅಥವಾ ಹುರಿದಾದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಯಿಸ್ಕೊಂಡಾದ್ರೂ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಸ್ವೀಟಿಗೆ ಅಂತ ಹೇಳಿಬಿಟ್ಟು ಒಂದು 3 4 ಸ್ಪೂನಷ್ಟು ಜೇನುತುಪ್ಪನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೇಸ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಬಂದುಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ತೊಗೊಂಡಿರೋದು. ಸೊ ನಾನೇನು ಟಿಫನ್ ಮಾಡಿಲ್ಲ, ಒಂದೇ ಸರಿ ಮಧ್ಯಾಹ್ನನೇ ಊಟ ಮಾಡೋದು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ ಅಥವಾ ಒಂದು 10 to 20 ಮಿನಿಟ್ಸ್ ಸ್ವಲ್ಪ ಹಾಗೆ ಬಿಟ್ಬಿಟ್ಟು ಆಮೇಲೆ ತಿಂದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಸೊ ಇವಾಗ ಏನಾದರೂ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ಈ ಒಂದು ಸಾಲಡ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ತೊಗೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಆದ್ರೂ ಅಷ್ಟೇ, ಇಲ್ಲ ನೀವು ಊಟದ ಜೊತೆಗೂ ಸಹ ಇದನ್ನು ತೊಗೊಳ್ಬೋದು. ಸೊ ನಾನು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡಿರೋದು. ಸೊ ಇದ್ರ ಜೊತೆ ನಾನು ಸ್ವಲ್ಪ ಗಂಜಿನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆ ಗಂಜಿನ ಬಂದುಬಿಟ್ಟು ಕುಡಿದು 2 hours ಆದಮೇಲೆ ಈ ಒಂದು ಸಾಲಡ್ನ ತೊಗೊಳ್ತೀನಿ. ಸೊ ಇದನ್ನು ಬಾಕ್ಸಿಗೆ ಹಾಕ್ಕೊಂಡು ನಾನು ಶಾಪ್ಗೆ ಎತ್ಕೊಂಡು ಹೋಗ್ತೀನಿ. ಸೊ ಇದು ಬಂದುಬಿಟ್ಟು ಇವತ್ತಿನ ಬೆಳಗ್ಗಿನ ಟಿಫನ್ನು. ಸೊ ನವೀನ್ ಅವ್ರಿಗೆ ಹಾಕಿರೋ ತಟ್ಟೆಗೆ. ಸೊ ಮೂಲಂಗಿ ಸಾಂಬಾರು, ಅದ್ರ ಜೊತೆ ರೈಸು, ಒಂದು ಜಾಮೂನ್ ಬಟ್ಲಷ್ಟು ಸಾಲಡ್ನೂ ಸಹ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಾನು ಹೇಳಿದೆ ಅಲ್ವಾ ಗಂಜಿನ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಾನು ಬಂದುಬಿಟ್ಟು ಇಲ್ಲಿ ರಾಗಿ ಗಂಜಿನ ರೆಡಿ ಮಾಡ್ಕೊತಾ ಇರೋದು. ಸೊ
ಇದಕ್ಕೆ ಬಂದುಬಿಟ್ಟು ಒಂದು ನಾರ್ಮಲ್ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಒಂದು 2-2.5 ಸ್ಪೂನಷ್ಟು ರಾಗಿ ಇದು ಮಾಲ್ಟ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು 5 ಮಿನಿಟ್ಸ್ ಅಥವಾ ಒಂದು 10 ಮಿನಿಟ್ಸಲ್ಲೇ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊತೀನಿ, ಇನ್ನೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು. ಬಟ್ ಟೈಮ್ ಇತ್ತು ಅಂದ್ಕೊಂಡಷ್ಟರಲ್ಲಿ ಚಿಟಿಕೆ ಹೊಡೆಯೋಷ್ಟರೊಳಗಡೆ ಟೈಮ್ ಬೇಗನೆ ಪಾಸ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಶಾಪ್ಗೆ ಹೋದರೆ ಇನ್ನೂ ಇವಾಗಿನೂ ಶಾಪ್ಗೆ ಹೋದೆ ಅನಿಸುತ್ತೆ, ಬಟ್ ಅಷ್ಟರೊಳಗಡೆ 3 ಗಂಟೆ ಆಗೇ ಹೋಗ್ಬಿಟ್ಟಿರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇನ್ನೇನು ಕ್ರಿಸ್ಮಸ್ ಹತ್ರ ಬಂತಲ್ಲ, ಸೊ ಚಿನ್ನಿಮ್ಮ ಸ್ಕೂಲಲ್ಲಿ ಸಹ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಗಿಫ್ಟ್ಗಳನ್ನ ಕೊಟ್ಟು ಕಳಿಸಿ ಅಂತ ಹೇಳಿದರು. ಸೊ ಅದನ್ನು ತೊಗೊಂಡೋಗಿ ಕೊಟ್ಟು ಬರೋಷ್ಟರೊಳಗಡೆ ಒಂದು 10:30 ಹಾಗೆ ಹೋಗಿತ್ತು. ಸೊ ಆವಾಗ ಬಂದುಬಿಟ್ಟು ನಾನು ಶಾಪ್ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇನ್ನು ನಿನ್ನೆ ಹಾಕಿರುವಂತಹ ವರ್ಕು ದಾರ ಕಮ್ಮಿ ಇತ್ತು ಅಂತ ಹೇಳಿಬಿಟ್ಟು ಸ್ಲೀವ್ಸ್ನ ಪೆಂಡಿಂಗ್ ಇಟ್ಟಿದ್ವಿ. ಸೊ ಅದೇ ಒಂದು ಡಿಸೈನು ಇವಾಗ ನಾನು ಕಂಪ್ಲೀಟ್ ಮಾಡಿಕೊಂಡೆ. ನಿನ್ನೆದು ನೈಟ್ ಕಂಪ್ಲೀಟ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟು ಹೋಗಿದ್ವಿ. ಸೊ ಕಂಪ್ಲೀಟಾಗಿ ಈ ಒಂದು ಡಿಸೈನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹಿಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬರೀ ಬ್ಯಾಕ್ ಮಾತ್ರ ವರ್ಕ್ ಮಾಡಿರೋದು, ಇನ್ನೂ ಫಿನಿಶಿಂಗ್ ಏನೂ ಮಾಡಿರಲಿಲ್ಲ. ಸೊ ಈ ಒಂದು ಬ್ಲೌಸ್ ಬಂದುಬಿಟ್ಟು ನೆಟ್ ಕ್ಲಾತ್ ಏನು ಬರುತ್ತಲ್ವ ಅದನ್ನು ಅಟ್ಯಾಚ್ ಮಾಡಿರೋ ಅಂಥದ್ದು. ಸೊ ಫಿನಿಶ್ ಆದಮೇಲೆ ನಾನು ಕಂಪ್ಲೀಟಾಗಿ ಈ ಒಂದು ಬ್ಲೌಸು ಫಿನಿಶಿಂಗ್ ಯಾವ ಥರ ಬಂತು ಅಂತ ತೋರಿಸ್ತೀನಿ ನಿಮಗೆ. ಸುಮಾರು ಜನ ಡೈರೆಕ್ಟಾಗಿ ನಂಬರ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಕಾಲ್ ಮಾಡ್ತೀರಾ ಅಥವಾ ಮೆಸೇಜ್ನ ಮಾಡ್ತೀರಾ. ಸೊ ಮೆಸೇಜ್ ಮಾಡ್ತೀರಾ, ನಿಮ್ಗೆ ಏನು ಡೌಟ್ ಇದೆ ಡೈರೆಕ್ಟಾಗಿ ಆ ಒಂದು ಮೆಸೇಜನ್ನ ಪಾಸ್ ಮಾಡಿ. ಸೊ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹಾಯ್ ಹಲೋ ಅಂತ ಮಾಡಿದ್ರೆ ನಿಜವಾಗ್ಲೂ ಸಹ ನಾನು ರಿಪ್ಲೈ ಮಾಡಲ್ಲ. ನಿಮ್ಗೆ ಏನು ಡೌಟ್ ಇದೆ ಅಂತ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಇಲ್ಲಾಂದರೆ ನನಗೆ ಕಾಲ್ ಮಾಡಿ ಈವ್ನಿಂಗ್ 6 o'clock ಮೇಲೆ. ಸೊ ಯಾರಾದರೂ ಒಬ್ಬರು ರಿಸೀವ್ ಮಾಡಿ ಮಾತಾಡ್ತೀವಿ. ಸೊ ಇದು ಬಂದುಬಿಟ್ಟು ನಿನ್ನೆ ಒಬ್ಬ ಟೈಲರ್ಸ್ ಕೊಟ್ಟೋಗಿದ್ರು, ಇದು ವರ್ಕ್ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಒಬ್ಬರು ಕಾಮೆಂಟ್ನ ಪಾಸ್ ಮಾಡಿದರು, ಬರೀ ವರ್ಕು ತೋರಿಸೋದಲ್ಲ, ನಮಗೆ ಸ್ಟಿಚಿಂಗ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ವೀಡಿಯೋನ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ನಾನು ಒಬ್ಬಳೇ ಇರೋದ್ರಿಂದ ಯಾವುದು ವೀಡಿಯೋ ಮಾಡ್ಕೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ. ಅದರಲ್ಲೂ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಕಟ್ಟಿಂಗು ವೀಡಿಯೋ ಮಾಡ್ಕೊಳ್ಳೋದು ಸುಲಭ ಅಲ್ಲ, ತುಂಬಾ ಕಷ್ಟ. ಪ್ರತಿಯೊಂದೂ ಸಹ ಪಿನ್ ಟು ಪಿನ್ ಹೇಳಬೇಕು. ನಾವೇನಾದರೂ ಕಟ್ಟಿಂಗ್ ಅಥವಾ ಸ್ಟಿಚಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೂ ಬಿಗಿನರ್ಸ್ ಯಾರಾದರೂ ನಮ್ಮ ವೀಡಿಯೋಸ್ ನೋಡಿ ಆ ವಿಡಿಯೋನ ಕಾಪಿ ಮಾಡಿದ್ರೆ ಅವರು ಸಹ ಅದನ್ನೇ ಕಲ್ತ್ಕೊಳ್ತಾರೆ, ಅವ್ರಿಗೂ ಸಹ ತಪ್ಪು ಇನ್ಫಾರ್ಮೇಷನ್ ಕೊಡೋ ಥರ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕಾಗತ್ತೆ. ಅದನ್ನು ಕೊಡಬಾರ್ದು ಅಂತೇನಿಲ್ಲ, ಬಟ್ ಹೇಳ್ಕೊಡೋಕ್ಕೆ ನಮಗೆ ಇಷ್ಟ ಇದೆ, ಬಟ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಒಬ್ಬರಿಂದನೇ ಸಾಧ್ಯ ಇಲ್ಲ. ಅದಿದ್ರೂ ನಮಗೆ ಟೈಮ್ ತುಂಬ ಬೇಕು, ಆ ಟೈಮ್ ನಮ್ಮ ಹತ್ರ ಇಲ್ಲ. ಅದಕ್ಕೋಸ್ಕರ ಆ ಒಂದು ವಿಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಪರ್ಫೆಕ್ಟಾಗಿ ನಮಗೂ ಕೂಡ ಟೈಮ್ ಅನ್ನೋದು ಅಡ್ಜಸ್ಟ್ ಆಯಿತು ಅಂದರೆ ಎಲ್ಲ ಥರ ವೀಡಿಯೋಸು ಕೂಡ ನಾವು ಕೂಡ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ನಾವು ಹೆಲ್ಪರ್ ಅಂತ ಹೇಳ್ಬಿಟ್ಟು ಯಾರನ್ನೂ ಸಹ ಇಟ್ಕೊಂಡಿಲ್ಲ, ನಾವೇ ಕೆಲಸ ಮಾಡ್ಕೊತಾ ಇದ್ದೀವಿ. ಸೊ ಎಷ್ಟೇ ಆರ್ಡ್ರು ಬಂದ್ರೂ ನೈಟೆಲ್ಲ ಕೆಲಸ ಮಾಡಿ ಆದ್ರೂ ಡೆಲಿವರಿ ಕೊಡ್ತೀವಿ ಹೊರತು ಯಾರನ್ನೂ ಸಹ ಇಟ್ಕೊಂಡು ಇನ್ನೊಬ್ಬರಿಗೆ ಸ್ಯಾಲ್ರಿ ಕೊಟ್ಟು ಇಟ್ಕೊಳ್ಳೋ ಅಷ್ಟು ಕೆಪಾಸಿಟಿನೂ ಇಲ್ಲ ನಮ್ಮ ಹತ್ರ ಇವಾಗ. ಸೊ ನಾವೆಷ್ಟು ದುಡಿತಾಯಿದ್ದೀವೋ ನಮ್ಮ ಕಮಿಟ್ಮೆಂಟಿಗೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀವಿ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಕೆಲವೊಬ್ಬರು ಅರ್ಥ ಮಾಡಿಕೊಂಡು ಕಾಲ್ ಮಾಡಿಬಿಟ್ಟು ತುಂಬಾ ಖುಷಿ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡಿದ್ರೆ ಅಂತ ಹೇಳ್ತಾರೆ. ನಮ್ಮನ್ನು ಇನ್ಸ್ಪಿರೇಷನ್ ತೊಗೊಂಡು ಸುಮಾರು ಜನ ಮಷಿನ್ ತೊಗೊಂಡು ರನ್ ಮಾಡ್ತಾಯಿದ್ದೀರಾ. ಸೊ ತೊಗೊಂಡಿದ್ದೀರಾ, ಅದನ್ನು ನೀಟಾಗಿ ರನ್ ಮಾಡ್ಕೊಂಡೋಗಿ. ಸ್ವಲ್ಪ ಎಲ್ಲದಕ್ಕೂ ಟೈಮ್ ತಗೊಳ್ಳುತ್ತೆ. ಸೊ ತಾಳ್ಮೆ ಇರಲಿ ಅಷ್ಟೇ ಈ ಕೆಲಸದಲ್ಲಿ, ಇನ್ನೇನು ಇಲ್ಲ. ಸೊ ನಾವು ಮಾಡೋ ಕೆಲಸದಲ್ಲಿ ಪರ್ಫೆಕ್ಟಾಗಿದ್ದೀವಿ ಅಂತಂದರೆ ಆರ್ಡ್ರು ಬಂದೇ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಸೊ ಇನ್ನು ಇಲ್ಲಿ ನಮ್ಮದು ಪದೇ ಮಿಸ್ ಆಗೋ ಒಂದು ಐಟಮ್ ಅಂದರೆ ಅಳತೆ ಟೇಪು. ಎಷ್ಟು ಸರಿ ಎಲ್ಲೇ ಕಣ್ಣಿಗೆ ಕಾಣೋ ಥರ ನೇತು ಹಾಕಿದ್ರೂ ಟೇಪು ಪದೇ ಮಿಸ್ ಆಗ್ತಾನೆ ಇರುತ್ತೆ. ಸೊ ಈ
ಟೇಪ್ ಬಂದುಬಿಟ್ಟು ಆಲ್ರೆಡಿ ಹರಿದೋಗೋ ಥರ ಆಗಿದೆ. ಬಟ್ ಆ ಟೇಪ್ನ ನನಗೆ ಹೊಸದು ತೊಗೊಳಕ್ಕೆ 1% ಇಷ್ಟ ಇಲ್ಲ. ಯಾಕೆಂದರೆ ಒಂದು ಸರ್ಟಿಫಿಕೇಟ್ಗೋಸ್ಕರ ಒಂದ್ಸಲ ನಾನು ಟ್ರೈನಿಂಗ್ ಹೋಗಿರ್ತೀನಿ. ಕೊರೋನಾ ಫಸ್ಟ್ ಸೀಸನ್ನಲ್ಲಿ ನಾನು ಟ್ರೈನಿಂಗ್ ಹೋಗಿರ್ತೀನಿ. ನಾವು ಟ್ರೈನಿಂಗ್ ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ಕೊರೋನಾ ಲಾಕ್ಡೌನ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸೊ ಆ ಟ್ರೈನಿಂಗಲ್ಲಿ ಹೋದಾಗ ಒಂದು ಕಿಟ್ ಕೊಡ್ತಾರೆ. ಆ ಕಿಟ್ಟಲ್ಲಿ ಬಂದಿರೋಂತಹ ಟೇಪ್ ಇದು ಹೇಳಬೇಕು ಅಂತಂದರೆ, ಆ ಕಿಟ್ಟಲ್ಲಿ ಕೊಟ್ಟಿರೋದು ಒಂದು ಕತ್ರಿ ಮತ್ತು ಒಂದು ಟೇಪು. ಇದರಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಇದುವರೆಗೂ ಆ ಕತ್ರಿನ ಕಳ್ಕೊಂಡಿಲ್ಲ, ಹಾಗೆ ಆ ಟೇಪ್ನು ಸಹ ಕಳ್ಕೊಂಡಿಲ್ಲ. ಅದು ಆಲ್ಮೋಸ್ಟ್ ಫಸ್ಟು 1 ಇಂಚ್ ಏನು ಬರುತ್ತೆ ಅದು ಆಲ್ಮೋಸ್ಟ್ ಕಿತ್ತೋಗೋ ಥರ ಆಗಿದೆ. ಆದರೂ ನಾನು ಅದೇ ಟೇಪ್ನ ಇಟ್ಕೊಂಡಿದ್ದೀನಿ. ಬಟ್ ಆ ಟೇಪ್ ನಾನು ಹರಿದೋದ್ರೂ ಕಳಿಯೋದಿಲ್ಲ ನಾನು. ಆ ಕತ್ರಿ ಆಗಿರ್ಬೋದು, ಆ ಟೇಪ್ ಆಗಿರ್ಬೋದು, ಅದನ್ನು ಹಾಗೆ ನಾನು ಪ್ರಿಸರ್ವ್ ಮಾಡಿ ಇಟ್ಕೊತೀನಿ. ಅದರಿಂದನೇ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಹೇಳಬೇಕು ಅಂತಂದರೆ. ಅದಕ್ಕೋಸ್ಕರ ಅದನ್ನು ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊತೀನಿ. ಸೊ ಮಾರ್ಕಿಂಗ್ ಮಾಡೋದನ್ನು ಹೇಳಿ ಅಂತ ಒಂದಿಬ್ಬರು ಕಮೆಂಟ್ ಮಾಡಿದ್ರು ಹಳೆ ವಿಡಿಯೋಗೆ. ಸೊ ನಾನು ಯಾವುದೇ ರೀತಿಯಾಗಿ ಮಾಡಿರಲಿಲ್ಲ. ಸೊ ಒಂದು ವಿಡಿಯೋದಲ್ಲಿ ನಾನು ಫುಲ್ಲು ಮಾರ್ಕಿಂಗ್ ಮಾಡೋದನ್ನು ಸಹ ತೋರಿಸಿದ್ದೀನಿ. ಬಟ್ ಆ ವಿಡಿಯೋನ ಚೆಕ್ ಮಾಡಿ. ಸೊ ಇದು ಬಂದುಬಿಟ್ಟು ಇವಾಗ ಮಾರ್ಕಿಂಗ್ ಮಾಡಿರೋ ವಿಡಿಯೋ. ಬ್ಲೌಸ್ ಲೆಂತ್ ಬಂದುಬಿಟ್ಟು 15 ಇದೆ. ನೆಕ್ ಲೆಂತ್ ಬಂದುಬಿಟ್ಟು 10.5 ಇದೆ. ಸೊ ನಾನು 10.5ಗೆ ಫುಲ್ ಲೆಂತ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 15 ತೊಗೊಂಡಿದ್ದೀನಿ. ಮತ್ತು ನೆಕ್ ಲೆಂತ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು 10.5 ತೊಗೊಂಡಿದ್ದೀನಿ. ಈ ಮಾರ್ಕ್ ಬಂದುಬಿಟ್ಟು ಬ್ರಾಡು ಅವ್ರದ್ದು 7 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಶೋಲ್ಡರ್ ಬಂದುಬಿಟ್ಟು ನಾನು 6 ತೊಗೊಳ್ತೀನಿ. ನಿಮಗೆ 5.5 ಬೇಕು, 5 ಬೇಕು ಆ ಥರ ಅನ್ನೋರಿಗೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ನ ಮಾಡಿಕೊಂಡು ಈ ಥರ ಹಿಂಗೆ ಕ್ರಾಸಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದು ಕರೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ 2.5 5 ಬರುತ್ತೆ. ಸೊ ಇಲ್ಲಿ ಹಾರ್ಮಲ್ ಡೌನ್ಗೆ ಇಲ್ಲಿಂದ ಶೋಲ್ಡರು ಒಂದು 3.5-4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೊ ಇಲ್ಲಿ ಒಂದು ಲೈನ್ನ ಹಾಕ್ಕೊತೀನಿ ನಾನು. ಹಾರ್ಮಲ್ ಡೌನ್ ಅವ್ರದ್ದು ಎಷ್ಟಿರುತ್ತೋ ಅದಕ್ಕಿಂತ 1.5 ಇಂಚಿಗೆ ನಾನು ಕಮ್ಮಿ ತೊಗೊಂಡು ಮಾರ್ಕ್ನ ಹಾಕ್ಕೊತೀನಿ. ಯಾಕಂದರೆ ಕಟ್ಟಿಂಗಿಗೆ ಸ್ವಲ್ಪ ಸ್ಪೇಸ್ ಬೇಕು, ಅದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊಂಡ್ಬಿಟ್ಟು ಈ ಮಾರ್ಕ್ ಬಂದುಬಿಟ್ಟು ನಾನು ಬ್ಲೌಸು ಪೀಸ್ ಎಷ್ಟಿದೆಯೋ ಅದು ಸೆಂಟ್ರಿಗೆ ನಾನು ಇದನ್ನು ತೊಗೊಳ್ಳೋದು. ಅದಾದಮೇಲೆ ನೆಕ್ಸ್ಟು ನಮ್ಮ ಆಪೋಸಿಟ್ ಮಷಿನ್ ಏನಿದೆ ಅದರ ರೈಟ್ ಸೈಡಿಗೆ ನಾನು ಫ್ರಂಟ್ನ ಮಾರ್ಕ್ ಮಾಡ್ಕೊತೀನಿ. ನಾನು ಹಾರ್ಮಲ್ ಡೌನ್ ಏನಿದೆ ಅವ್ರದ್ದು 6 ಇದ್ದರೆ ನಾನಿಲ್ಲಿ 4 ತೊಗೊಳ್ತೀನಿ, 4.5 ತೊಗೊತೀನಿ. ಇಲ್ಲಿ ನನ್ನ ಮಾರ್ಕಿಂಗಿಗೆ ಇಲ್ಲಿ ಇನ್ನೂ 1.5 ಇಂಚು ಜಾಗ ಉಳಿತು ಅಂದರೆ ನಾವು ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕ್ಲಾತ್ ಬೇಕಾಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಫ್ರಂಟಿಗೆ ಬಂದರೆ ಫ್ರಂಟ್ ನಾನು ಇಲ್ಲಿ ಸ್ಟ್ರೈಟ್ ಲೈನ್ ಹೇಳ್ಕೊತೀನಲ್ವ ಹಾರ್ಮಲ್ ಡೌನ್ದು, ಇಲ್ಲಿಂದ ಈ ಮಾರ್ಕಿಂದ ಇಲ್ಲಿ ಕೂಡ 1.5 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿನೂ ಸಹ 7 ಇಂಚಿಗೆ 7 ಇದೆ ಅವ್ರದ್ದು ಫ್ರಂಟು. 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಶೋಲ್ಡರ್ ಒಂದು 3-3.5 ಇಂಚ್ ಬಿಟ್ಕೊತೀನಿ. ಸೇಮ್ ಮಾರ್ಕ್ ಹಾಕ್ಕೊಂಬಿಟ್ಟು ಒಂದು ಮಾರ್ಕ್ನ ಹಾಕ್ಕೊತೀನಿ. ಗೊತ್ತಾಗಲಿ, ನಾನು ಇದನ್ನೇನು ಹಾಕ್ಕೊಂಡಲ್ಲ, ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಳೋದು. ನಾನು ಈ ಥರ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ನೀವು ಯಾವ ಥರ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ, ಇಲ್ಲ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಒಂದು ಫೋಟೋ ಕಳಿಸಿ. ಇನ್ನೂ ಕನ್ಫ್ಯೂಷನ್ ಇದ್ದರೆ, ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಡೈರೆಕ್ಟಾಗಿ ಕಾಮೆಂಟ್ ಮಾಡಿ, ಅಥವಾ ಡೈರೆಕ್ಟಾಗಿ ನಂಬರೇ ಕೊಟ್ಟಿದ್ದೀನಿ, ವಾಟ್ಸಪ್ಪಲ್ಲಿ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಒಂದು ಬ್ಲೌಸದೇನು ಕಾಟನ್ ಸಿಲ್ಕ್ ಅಂತಾರೆ ಅಲ್ವಾ, ಆ ಒಂದು ಸಿಲ್ಕ್ ಕ್ಲಾತ್ ಕೊಟ್ಟಿದ್ದು. ಸೊ ಈ ಒಂದು ಡಿಸೈನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು. ಬರೀ ಫ್ರಂಟು ಬೇಕು, ಸ್ಲೀವ್ಸಲ್ಲಿ ಪುಟ್ಟ ಬಂದರೆ ಸಾಕು ಅಂತ ಹೇಳಿ ಹೋಗಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಸೊ ಒಬ್ಬ ಸಬ್ಸ್ಕ್ರೈಬರು ಹಾಗೆ ಒಬ್ಬ ವೀವರು ನನ್ನ ಒಂದು ವಿಡಿಯೋಗೆ ಕಾಮೆಂಟ್ನ ಮಾಡಿದರು, ಕಲರ್ ಕಾಂಬಿನೇಷನ್ನ ಯಾವ ಥರ ಸೆಟ್ ಮಾಡ್ತೀರಾ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ಪರ್ಟಿಕ್ಯುಲರಾಗಿ ಅದೇ ಕ್ವಶನ ರೈಸ್ ಮಾಡಿದರು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಡಿಸೈನ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸಿಂಪಲಾಗಿ ಕೂಡ ಇದೆ. ಈ ಸಿಂಪಲ್ ಡಿಸೈನ್ಗೆ ಕಲರ್ ಬಂದುಬಿಟ್ಟು 11 ಕಲರ್ ಕೊಟ್ಟಿದ್ದಾರೆ. 11 ಕಲರು ಏನು ಕೊಟ್ಟಿದ್ದಾರೆ, ಯಾವ ಥರ ಕಲರ್ನ ಸೆಟ್ ಮಾಡ್ಕೊಳ್ಬೇಕು. ಸೊ ನಾನು ತೋರಿಸ್ತೀನಿ ಈಗ. ಸೊ ಇಲ್ಲಿ ನೋಡ್ಬೋದು, ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿಗೆ ಬಂದುಬಿಡ್ತೀನಿ. ಫುಲ್ಲು ಎಷ್ಟೇ ಕಲರ್ ಕೊಟ್ಟಿರಲಿ, ಯಾವುದಾದ್ರೂ ಒಂದು ಸಿಂಗಲ್ ಕಲರ್ನ ಬ್ರೈಟಾಗಿ ಕಾಣಿಸೋದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ, ಓಕೆನಾ. ಅಷ್ಟು ಕಲರು ಸಿಂಗಲ್ ಕಲರ್ ಆದಮೇಲೆ 1ನೇ ಕಲರಿಂದ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಂದುಬಿಟ್ಟು 5ನೇ ಕಲರು ಮತ್ತು 9ನೇ ಕಲರು, 2 ಕಲರ್ನ ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು
5ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನೂ ಚೇಂಜಸ್ ಕಾಣಿಸ್ತಾ ಇಲ್ಲ ನಿಮಗೆ. ಸೆಕೆಂಡ್ ಒನ್ ಕೂಡ 5ನೇ ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇನೂ ಸಹ ಚೇಂಜಸ್ ಕಾಣಿಸ್ತಾ ಇಲ್ಲ. ಥರ್ಡ್ ಒನ್ ಕೂಡ ನಾನು 5ನೇ ಕಲರ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಇಲ್ಲೇನೂ ಚೇಂಜಸ್ ಕಾಣಿಸ್ತಾ ಇಲ್ಲ. ಮತ್ತೇನು ನಾನು 5ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆಯಾ, ಈ ಥರ ಕಾಣಿಸ್ತಾ ಇದೆ. ಇದು ಬಂದುಬಿಟ್ಟು ಈ ಲೈನ್ ರನ್ ಆಗಬೇಕಾದ್ರೆ ಒಳಗಡೆ ಚೈನ್ ಸ್ಟಿಚ್ ಏನು ಬರುತ್ತಲ್ಲ, ಜಿಗ್ಜಾಗ್ ಸ್ಟಿಚ್ಚು 1-2 ಸರಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸ್ವಲ್ಪ ದಪ್ಪ ಕಾಣಲಿ, ಥಿಕ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು ಒಳಗಡೆ ಎಕ್ಸ್ಟ್ರಾ ಸ್ಟಿಚಸ್ ಬಂದಿರುತ್ತೆ. ಅದಾದಮೇಲೆ ನಾನು ನೆಕ್ಸ್ಟ್ ಒನ್ ಕಲರ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು 5ನೇ ಕಲರು ಮತ್ತು 9ನೇ ಕಲರು. ಈ 2 ಕಲರ್ ಬಿಟ್ಟು ನಾನು 3ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಬ್ಲ್ಯಾಕ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬ್ಲ್ಯಾಕ್ ಬಂದಿದೆ. ಸೊ ಈ ಬ್ಲ್ಯಾಕ್ಗೆ ನೀವು ಆಪೋಸಿಟ್ಟು ನೀವು ಜರಿ ಕಲರ್ನ ಯೂಸ್ ಮಾಡ್ಕೊಬೇಕಾಗತ್ತೆ, ಅಂದರೆ 9ನೇ ಕಲರು. ಸೊ ಇಲ್ಲಿ 5ನೇ ಕಲರ್ ಬಂದುಬಿಟ್ಟು 9ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಪರ್ಪಸ್ಸಿಗೆ ಅಂದರೆ ಇಲ್ಲಿ ಚೇಂಜ್ ಆಗ್ತಾ ಇದೆಯಲ್ಲ, ಸೊ ಇಲ್ಲೇನು ಬಂದಿದೆಯಲ್ಲ ಇದ್ರ ಮೇಲೆ ಇದು ಗೆರೆ ಬಂದಿದೆಯಲ್ಲ, ಈ ಜರಿ ಥ್ರೆಡ್ ಬರುತ್ತೆ. ಸೊ ನೆಕ್ಸ್ಟು 6ನೇ ಕಲರ್ ಬಂದುಬಿಟ್ಟು ನಾನು ಸೇಮ್ ಮತ್ತೇನೂ ಸಹ ನಾನು 5th ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ 5th ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಏನು ಅಂದರೆ ಇಲ್ಲಿ ಈ ಚೈನ್ ಬಂದಿದೆಯಲ್ಲ, ಇದು ಪಕ್ಕದಲ್ಲಿ ರನ್ ಆಗಿದೆಯಲ್ಲ, ಇದು ಈ ಕಲರು ರನ್ ಆಗಿದೆ. ಓಕೆನಾ. ನೆಕ್ಸ್ಟ್ ಚಿನಿಮಾ ಸೌಂಡ್ ಕಮ್ಮಿ ಮಾಡು. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ 9ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 9ನೇ ಕಲರ್ ಸೆಲೆಕ್ಟ್ ಆದಾಗ ಅಂದರೆ ಜರಿ ಸೆಲೆಕ್ಟ್ ಆದಾಗ ಇಲ್ಲಿ ರೌಂಡ್ ಕಾಣಿಸ್ತಾ ಇದೆಯಾ. ಸೊ ಈ ರೌಂಡ್ ಬಂದುಬಿಟ್ಟು ಇಲ್ಲಿ ರನ್ ಆಗಿದೆ. ಸೊ ನೆಕ್ಸ್ಟ್ ಈಗ 9ನೇ ಕಲರ್ ಆದಮೇಲೆ 8ನೇ ಕಲರ್ ಬಂದುಬಿಟ್ಟು ನಾನು ಮತ್ತೆ 5th ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ 5th ಒಂದು ಸೆಲೆಕ್ಟ್ ಆದಾಗ ಈ ರೌಂಡು ಈ ಎಲೆಗಳು ರನ್ ಆಗೋದು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾನು ಮತ್ತೇನು 9ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಆ ಎಲೆ ಮಧ್ಯದಲ್ಲಿ ಏನು ವರ್ಕ್ ಬಂದಿದೆಯಲ್ಲ ಅದು ಸೆಲೆಕ್ಟ್ ಆಗಿದೆ, ಜರಿ ಬರುತ್ತೆ ಅಲ್ಲಿ. ಸೊ 10ನೇ ಕಲರ್ ಬಂದುಬಿಟ್ಟು ಮತ್ತೇನು ಸಹ ನಾನು ಜರಿನ ಸೆಲೆಕ್ಟ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಇದು ಆರ್ಚ್ ಬಂದಿದೆಯಲ್ಲ, ಈ ಆರ್ಚ್ ಜರಿನಲ್ಲಿ ರನ್ ಆಗಬೇಕು, ಇದು ಮತ್ತು ಇದು ಜರಿನಲ್ಲಿ ರನ್ ಆಗಬೇಕು, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ಒನ್ ಬಂದುಬಿಟ್ಟು 11ನೇ ಕಲರು, ಇಲ್ಲಿ ಏನು ಆರೆಂಜ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಇದು ಔಟ್ಲೈನ್ ರನ್ ಆಗಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಜರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಾಗಿ ಡಿಸೈನ್ ಕಲರ್ ಕಾಂಬಿನೇಷನ್ ಇದೇ ಥರ ಎಲ್ಲ ಡಿಸೈನ್ಸ್ಗೂ ಸಹ ಇದೇ ಥರ ಸ್ವಲ್ಪ ಕಲರ್ ಕಾಂಬಿನೇಷನ್ನ ಸೆಟ್ ಮಾಡಿಕೊಂಡು ನೋಡ್ಕೊಳ್ಬೇಕಾಗತ್ತೆ. ಸೊ ನಮ್ಗೆ ಹಂಗೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ನೀವು ಫುಲ್ಲು 12ನೇ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ನಮಗೆ ಯಾವ ಕಲರ್ ಎಲ್ಲಿ ಆಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಈ ನಮ್ಮದು ಫ್ರೇಮ್ ಕಲರು ಹಾಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಕಲರ್ಗಿಂತ ಬ್ರೈಟ್ ಕಲರ್ನ ಯಾವುದಾದ್ರೂ ಒಂದು ಕಲರ್ ಇಲ್ಲ ಬ್ಲ್ಯಾಕು ಅಥವಾ ಪ್ಯಾರೆಟ್ ಗ್ರೀನು ಬ್ಲೂ ಈ ಥರ ಏನಾದರೂ ಸೆಲೆಕ್ಟ್ ಮಾಡಿಕೊಂಡು ನೀವು ಆ 2 ಕಲರ್ನ ಪರ್ಟಿಕ್ಯುಲರಾಗಿ ನೀವೇನು ಯೂಸ್ ಮಾಡ್ತಾ ಇದ್ದೀರೋ ಆ 2 ಕಲರ್ ಬಿಟ್ಟು ನೀವು ಬೇರೆ ಕಲರ್ ಸೆಲೆಕ್ಟ್ ಮಾಡಿದಾಗ ಅದು ಕಲರು ನಿಮಗೆ ಕಾಣಿಸುತ್ತೆ, ಅದು ಎಲ್ಲಿ ವರ್ಕ್ ಆಗುತ್ತೆ ಆ ಜಾಗಕ್ಕೆ ನಾವು ಯಾವ ಕಲರ್ನ ಕೊಡ್ಬೋದು ಅಂತ ಹೇಳಿಬಿಟ್ಟು ನೀವು ಥಿಂಕ್ ಮಾಡಿಕೊಂಡು ನಿಮಗೆ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಕಲರ್ ಕಾಂಬಿನೇಷನ್ನ ಸೆಟ್ ಮಾಡ್ಕೊಳ್ಬೋದು. ಬಟ್ ಇದು ಸ್ಯಾರಿ ಬಂದುಬಿಟ್ಟು ಗ್ರೀನು ಕಾಪರ್ ಜರಿ ಬಂದಿದೆ. ಸೊ ಅದಕ್ಕೋಸ್ಕರ ಈ ಒಂದು ಕಾಂಬಿನೇಷನ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ನಮ್ಮ ಹತ್ರ ಮಷಿನ್ ಇದೆ ಅಂದರೆ ನೀವು ಡಿಸೈನ್ ಕೂಡ ಪರ್ಚೇಸ್ ಮಾಡ್ಬೋದು, ಡಿಸೈನ್ ಕೂಡ ಅವೈಲಬಲ್ ಇದೆ. ಸೊ ಫೈನಲ್ ಲುಕ್ಕು ಫ್ರಂಟ್ ಟು ಬ್ಯಾಕು ಈ ಥರ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ. ಸೊ ಈ ಕಡೆ ಮಷೀನು ಸಹ ಫ್ರಂಟ್ ಟು ಬ್ಯಾಕ್ ಫಿನಿಶ್ ಆಗಿದೆ. ಇದು ಬ್ಯಾಕ್ ಫಿನಿಶ್ ಆಯಿತು, ಬಟ್ ಬಟ್ಟೆ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾನು ಬಿಚ್ಚಿಬಿಟ್ಟು ಮತ್ತೆ ಉಲ್ಟಾ ಹಾಕ್ಕೊಂಡೆ ಫ್ರಂಟ್ಗೆ. ಈ ಥರ ಬಂದಿದೆ ಫ್ರಂಟು ಫುಲ್ಲು. ಫೈನಲಿ ಡಿಸೈನ್ ಇದು ಕೂಡ ಕಂಪ್ಲೀಟ್ ಆಗಿದೆ. ಇದು ಕೂಡ ಫುಲ್ಲು ಇದು ಈ ಥರ ಬರುತ್ತೆ. ಈ ಥರ ಡಿಸೈನ್ಗಳು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿದೆ ನಮ್ಮ ಹತ್ರ. ಡಿಸೈನ್ ಕಾಂಬಿನೇಷನ್ ಆದ್ರೂ ಅಷ್ಟೇ ಓಕೆನೆ, ಬಟ್ ಡಿಸೈನ್ ಪ್ಯಾಟ್ರನ್ಗಳು ಈ ಥರ ಸುಮಾರಷ್ಟು ಸಿಗುತ್ತೆ. ನಮ್ಮ ಹತ್ರ ಮಷಿನ್ ಇದೆ ಅನ್ನೋರು ನೀವು ಡಿಸೈನ್ ಆದ್ರೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ಮಷಿನ್ ಇದೆ ನಾವು ಕೂಡ ವರ್ಕ್ ಮಾಡಿಸ್ಬೇಕು ಅಂದರೆ ವರ್ಕ್ ಸಹ ಮಾಡಿಸ್ಬೋದು ನೀವು.
ಸೊ ಈ ಥರ ಬರುತ್ತೆ. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಾಮೆಂಟ್ ಮಾಡಿ. ಇದು ಒಂದು 14 to 15 ಬ್ಲೌಸ್ ನಾನು ಈ ಒಂದು ಡಿಸೈನ್ನ ವರ್ಕ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಡಿಸೈನ್. ಅದು ಸ್ಟಿಚ್ ಆದಮೇಲೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ಡಿಸೈನ್ ಅಂತೂ ನಾನು ಲೆಕ್ಕ ಇಲ್ದಷ್ಟು ಹಾಕ್ಬಿಟ್ಟಿದ್ದೀನಿ, ಎಷ್ಟು ಹಾಕಿದ್ದೀನೋ ಲೆಕ್ಕನೇ ಇಲ್ಲ. ಈ ಡಿಸೈನ್ ಬಂದುಬಿಟ್ಟು 600 ರುಪೀಸು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಬಟ್ ಸ್ಲೀವ್ಸ್ ಸ್ವಲ್ಪ ಸೇಮ್ ಬಾರ್ಡ್ರ್ ಲೈನ್ ಬಂದು ಬಿಗ್ ಬುಟ್ಟನು ಬರುತ್ತೆ, ಚಿಕ್ಕ ಚಿಕ್ಕ ಚಿಟಾಸ್ ಕೂಡ ಬರುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ಸ್ಲೀವ್ಸ್ದು ಡಿಸೈನ್ ಕೂಡ ತೋರಿಸ್ತೀನಿ. ಆ ಒಂದು ಪ್ಯಾಟ್ರನ್ನು ಬ್ಲೌಸ್ಗೆ ಬಂದುಬಿಟ್ಟು ಆ ಕಡೆ ಹೊಸ ಮಷಿನ್ಗೆ, ಸ್ಲೀವ್ಸ್ಗೆ ಬರೀ ಬುಟ್ಟಾಸ್ ಮಾತ್ರನೇ ಹೇಳಿರೋದು. ಇದಕ್ಕೆ ಮಾತ್ರ ಫುಲ್ಲು ಪ್ಯಾಟ್ರನ್ನು, ಸ್ಲೀವ್ಸ್ಗೆ ಬಾರ್ಡರ್ ಲೈನು ಬುಟ್ಟಾಸು ಎಲ್ಲ ಕಂಪ್ಲೀಟಾಗಿ ಹೇಳಿದ್ದಾರೆ. ಬಟ್ ಬೇರೆ ಬೇರೆ ಕಸ್ಟಮರ್, ಬಟ್ ಇಬ್ಬರು ಕೂಡ ಟೈಲರ್ಗಳು. ಓಕೆನಾ, ಇದು ಫುಲ್ ಕಂಪ್ಲೀಟ್ ಆಗಲಿ, ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ತೀನಿ ಅಂದರೆ ತೆಕ್ಕೊಳ್ಬೋದು. ನಾನು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ, ಎಲ್ಲನೂ ಅಲ್ಗಾಡಿಸ್ತಾ ಇರ. ನೀವು ಸ್ಕ್ರೀನ್ಶಾಟ್ ಬೇಕು ಅಂದರೆ ತಗೊಳ್ಬೋದು. ಸೊ ಫೈನಲ್ಲಾಗೆ ಈ ಡಿಸೈನು ಈ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ ಡಿಸೈನು. ಬಟ್ ಇದು ಕಲರು ಸ್ವಲ್ಪ ಸ್ಯಾರಿಗಿಂತ ಬ್ಲೌಸ್ಗಿಂತ ಲೈಟಾಗಿದ್ದರೆ ಸ್ಯಾರಿ ಕಲರು ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಇದು ಸ್ವಲ್ಪ ಫೋಟೋದಲ್ಲಿ ಸ್ವಲ್ಪ ಡಾರ್ಕ್ ಅನಿಸುತ್ತೆ. ಸೊ ಇದು ಬಂದುಬಿಟ್ಟು ಟೆಂಪಲ್ ಡಿಸೈನಲ್ಲಿ ಬಂದಿರೋವಂಥದ್ದು, ಕಟ್ ವರ್ಕಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಪಾಟ್ ನೆಕ್ಕಲ್ಲಿ ಬರುತ್ತೆ ವರ್ಕು. ಇಲ್ಲೇನೋ ಕಟ್ಟೋದಾಗಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಬರೋದಿಲ್ಲ. ಸೊ ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ. ಇನ್ನು ಫ್ರಂಟ್ ಬಂದುಬಿಟ್ಟು ಈ ಶೇಪಲ್ಲಿ ಡಿಸೈನ್ ಬಂದಿದೆ. ಇದು ಇವರು ಸ್ಲೀವ್ಸ್ ಬಂದುಬಿಟ್ಟು ಬಾರ್ಡ್ರ್ ಲೈನ್ ಕೇಳಿರಲಿಲ್ಲ, ಜಸ್ಟ್ ಬುಟ್ಟ ಮಾತ್ರ ಕೇಳಿದ್ದಾರೆ. ನಾನು ಬುಟ್ಟ ಮಾತ್ರ ಕೊಟ್ಟಿದ್ದೀನಿ. ಒಳಗಡೆ ಸ್ಯಾರಿ ಕಲರ್ ಈ ಕಲರ್ ರನ್ ಆಗಿದೆ. ಔಟ್ಲೈನ್ ಬಂದುಬಿಟ್ಟು ಜರಿ ವರ್ಕಲ್ಲಿ ಔಟ್ಲೈನ್ ಬಂದಿರೋ ಅಂಥದ್ದು. ಈ ಫುಲ್ಲು ಈ ಥರ ಬುಟ್ಟಾಸ್ ಬಂದಿದೆ ಇಲ್ಲಿ. ಸೊ ಇದು ಆಲ್ಮೋಸ್ಟ್ ಯಾವಾಗಲೂ ಸ್ಲೀವ್ಸಿಗೆ ಏನು ವರ್ಕ್ ಮಾಡಿಸ್ಕೊಳ್ಳಲ್ಲ, ಜಸ್ಟ್ ಈ ಥರ ಬುಟ್ಟಾಸ್ ಮಾತ್ರನೇ ಮಾಡಿಸ್ಕೊತಾರೆ ಅಷ್ಟೇ. ಸ್ಲೀವ್ಸಿಗೆ ಈ ಥರ ಬುಟ್ಟಾಸ್ ಮಾಡಿದ್ದೀನಿ. ಇದು ಈ ಡಿಸೈನ್ ಬಂದುಬಿಟ್ಟು ಈ ಥರ ಮಾಡೋದಾದರೆ 600 ಆಗುತ್ತೆ. ಏನಾದರೂ ನೀವು ಸ್ಲೀವ್ಸ್ಗೂ ಸೇಮ್ ಬಾರ್ಡ್ರ್ ಲೈನ್ ಬಂದು ಈ ಥರ ಬುಟ್ಟಾಸ್ ಬರಬೇಕಂದ್ರೆ 800 ರುಪೀಸ್ ಆಗುತ್ತೆ. ಸೊ ನೀವು ಬೇಕು ಅಂದರೆ ಡಿಸೈನ್ನ ಪರ್ಚೇಸ್ ಮಾಡ್ಬೋದು. ಈ ಡಿಸೈನ್ ಸ್ವಲ್ಪ ಕಾಂಟ್ರಾಸ್ಟಾಗಿ ಇರುವಂತಹ ಡಾರ್ಕ್ ಮತ್ತು ಲೈಟ್ ಕಲರ್ ಕಾಂಬಿನೇಷನಲ್ಲಿ ಇದ್ದಾಗ ವರ್ಕ್ ಮಾಡಿಕೊಂಡ್ರಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು ತುಂಬ ಜನಕ್ಕೆ ಹಾಕ್ಕೊಟ್ಬಿಟ್ಟಿದ್ದೀನಿ ಈ ಡಿಸೈನ್ನ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಈ ಡಿಸೈನ್ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇಷ್ಟ ಇವತ್ತಿನ ವಿಡಿಯೋ. ಇನ್ನೇನು ಮೇಲ್ಗಡೆ ಹೋಗಬೇಕು. ಆಲ್ಮೋಸ್ಟ್ ಇವಾಗ 8:45 9:30 ಆಗ್ತಾ ಬಂತು. ಮೇಲೆ ಹೋಗಬೇಕು. ಇನ್ನೂ ಅಡುಗೆ ಏನೂ ಮಾಡಿಲ್ಲ, ಹೋಗ್ಬಿಟ್ಟು ಮಾಡಬೇಕು. ಸಾಂಬಾರಿದೆ, ಅದಕ್ಕೆ ಏನಾದರೂ ಅನ್ನನ ಮುದ್ದೆನ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಅನ್ಲೈಕೆ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಇನ್ನು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ.